ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ಲಾಸಿಕ್ ಸಿಂಕ್ರೊನೈಸೇಷನ್ ಪ್ರಾಬ್ಲಮ್ಸ್ ಇದೆಲ್ಲಿ ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಬರುವಂತಹ ಕ್ಲಾಸಿಕ್ ಸಿಂಕ್ರೊನೈಸೇಷನ್ ಪ್ರಾಬ್ಲಮ್ಸಲ್ಲಿ ರೀಡರ್ ರೈಟರ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ರೀಡರ್ ರೈಟರ್ ಪ್ರಾಬ್ಲಮಲ್ಲಿ ಮೇಜರಾಗಿ ನಾನು ಏನು ಥಿಯರಿ ಇಲ್ಲಿ ಬರಿತೀನಿ ಇಷ್ಟನ್ನು ಎಕ್ಸಾಮಲ್ಲಿ ಬರೆದ್ರೆ ಸಾಕು. ಇದಕ್ಕಿಂತ ಎಕ್ಸ್ಟ್ರಾ ಬರೋದು ಅವಶ್ಯಕತೆ ಇಲ್ಲ. ಅವ್ರು ಎಷ್ಟೇ ಮಾರ್ಕ್ಸಿಗೆ ಕೊಟ್ಟರು ಇಷ್ಟು ಬರೆದ್ರೆ ಸಾಕು. ವಿತ್ ಸೂಡೋ ಕೋಡ್ ನಾನು ಬರಿತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಟೂ ಟೈಪ್ ಪ್ರೋಸೆಸ್ ಎರಡು ರೀತಿ ಪ್ರೋಸೆಸ್ ಬರುತ್ತೆ. ಯಾವುದು? ಮೊದಲನೇದು ರೀಡರ್ ಪ್ರೋಸೆಸ್, ನೆಕ್ಸ್ಟ್ ರೀಡರ್ ಪ್ರೋಸೆಸಸ್ ಆ್ಯಂಡ್ ರೈಟರ್ ಪ್ರೋಸೆಸಸ್. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಸಿನಾರಿಯೋ ನೋಡ್ತಾ ಹೋಗೋಣ. ಸಿನಾರಿಯೋನ ನೋಡ್ತಾ ಹೋದರೆ ಎನಿ ನಂಬರ್ ಆಫ್ ರೀಡರ್ಸ್ ಕ್ಯಾನ್ ರೀಡ್ ಫ್ರಮ್ ದ ಶೇರ್ಡ್ ಮೆಮೊರಿ. ಇಲ್ಲೇನಾಗಿರುತ್ತೆ ಅಂದರೆ ಶೇರ್ಡ್ ಮೆಮೊರಿನ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲೇನು ಎನಿ ನಂಬರ್ ಆಫ್ ರೀಡರ್ಸ್ ಕ್ಯಾನ್ ರೀಡ್ ಬಟ್ only one writer can write to the shared memory. ಇಲ್ಲೇನಾಗುತ್ತೆ ಅಂತಂದರೆ ಒಬ್ಬ ರೈಟರ್ ಬರೀತಿದ್ದಾನೆ ಅಂತ ಅಂದ್ಕೊಳ್ಳಿ, ಎಷ್ಟು ಜನ ರೀಡರ್ ಬೇಕಾದರೂ ಅದನ್ನು ರೀಡ್ ಮಾಡ್ಬೋದು, ಆದರೆ ಒಬ್ಬ ರೈಟರ್ ಮಾತ್ರ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನು ಕಂಡೀಷನ್ ಅಂದರೆ ರೈಟರ್ ಕಾಂಟ್ ರೈಟ್ if non-zero number of readers are there. ಅಂದರೆ ಒಂದು ಅವನು ಬರಿಬೇಕು ಅಂತ ಅಂದರೆ ಕಂಡೀಷನ್ ಏನು ಅಂತ ಅಂದರೆ ಅಲ್ಲಿ ಯಾವುದೇ ರೀಡರ್ಸ್ ಇರಬಾರ್ದು. ನೋಡಿ ಏನಂತ ಹೇಳಿದ್ದಾರೆ, ಇಫ್ non-zero readers are there he can't write. non-zero ಅಂತ ಅಂದ್ರೆ ಏನು, ಒಬ್ಬರಿದ್ರೂ ಕೂಡ ಅವನು ರೈಟ್ ಮಾಡೋಂಗಿಲ್ಲ, ಆ ಶೇರ್ಡ್ ಮೆಮೊರೀಸಲ್ಲಿ ರೈಟ್ ಮಾಡೋಂಗಿಲ್ಲ. ಸೊ ಏನು ಕಂಡೀಷನ್? ರೀಡರ್ಸು ಯಾರೂ ಕೂಡ ಇರಬಾರ್ದು, ಅವಾಗ ಮಾತ್ರ ಇವನು ಬರಿಬೇಕು. ಸೊ ಇದು ಎರಡಕ್ಕೂ ಕೂಡ ರೈಟರ್ ಮತ್ತು ರೀಡರ್ ಎರಡಕ್ಕೂ ಕೂಡ ಒಂದು ಸೂಡೋ ಕೋಡನ್ನು ಬರಿತಾ ಹೋಗೋಣ. ರೈಟರ್ ಸಿಂಪಲ್ ಆಗಿರುತ್ತೆ, ಇಷ್ಟನ್ನು ಬರೆದ್ರೆ ಸಾಕು ಎಕ್ಸಾಮಲ್ಲಿ. ರೈಟರ್ ವೈಲ್ ಟ್ರೂ ಇಲ್ಲಿ ಎರಡು ಸೆಮಾಫೋರ್ನ ಯೂಸ್ ಮಾಡ್ತಾ ಇದ್ದೀವಿ. ವೆಯ್ಟ್ ಫಸ್ಟ್ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಅವ್ರು ಯಾರೂ ಇಲ್ಲ ಅಂತ ಅಂದಾಗ ಸಿಗ್ನಲ್ ಡಬ್ಲ್ಯೂ ಅಂತ ಅಂದ್ರೇನು, ರೈಟ್. ಫಸ್ಟು ವೆಯ್ಟ್ ಮಾಡಿ ನೋಡು, ಅಲ್ಲಿ ಯಾವುದೇ ರೀಡರ್ ಇಲ್ವಾ, ಬರಿ. ಆ ಥರ ಇದು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೀಡರ್ಗೆ ಒಂದು ಕೋಡನ್ನು ಬರಿತಾ ಹೋಗೋಣ. ವೈಲ್ ಟ್ರೂ ವೆಯ್ಟ್ ಫಸ್ಟ್ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ರೀಡ್ ಕೌಂಟ್ ಪ್ಲಸ್ ಅಂದರೆ ರೀಡರ್ಸ್ ಜಾಸ್ತಿ ಆದಂಗೆ ಪ್ರತಿಯೊಂದು ರೀಡರ್ಸಿನ ಕೌಂಟನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇಫ್ ರೀಡ್ ಕೌಂಟ್ ಈಸ್ ಈಕ್ವಲ್ ಟು 1, ಒಂದೇ ಒಬ್ಬ ರೀಡರ್ ಇದ್ರೂ ಕೂಡ ವೆಯ್ಟ್ ಸಿಗ್ನಲ್ನ ಕೊಡಬೇಕು. ಯಾವುದಕ್ಕೆ? ರೈಟ್ನ ನೀನು ಮಾಡೋಂಗಿಲ್ಲ, ಯಾಕಂತಂದರೆ ಒಬ್ಬನಾದರೂ ರೀಡರ್ ಇದ್ದಾನೆ ಅಂತ ನಾವು ವೆಯ್ಟ್ ಮಾಡ್ತೀವಿ. ನೆಕ್ಸ್ಟ್ ಸಿಗ್ನಲ್ ಎಮ್ ಅಂದರೆ ಅವನು ಬರೆಯೋಂಗಿಲ್ಲ. ನೆಕ್ಸ್ಟ್ ವೆಯ್ಟ್ ಅಂದರೆ ಅವರು ರೀಡಿಂಗ್ ಮುಗಿಸೋವರೆಗೂ ವೆಯ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ರೀಡ್ ಕೌಂಟ್ ಮೈನಸ್ ರೀಡರ್ಸು ಒಬ್ಬೊಬ್ಬರಾಗೆ ರೀಡ್ ಮಾಡಿ ಹೋಗ್ತಾ ಇರೋದನ್ನು ನೋಡಿದಾಗ ಎಲ್ಲಿವರೆಗೂ ನೋಡಬೇಕು ನೀನು? ಇಫ್ ರೀಡ್ ಕೌಂಟ್ ಈಸ್ ಈಕ್ವಲ್ ಟು 0. ರೀಡ್ ಕೌಂಟ್ 0 ಅಂದ್ರೇನು, ಅಲ್ಲಿ ಯಾವುದೇ ರೀಡರ್ ಇಲ್ಲ ಅಂತ. ಅವಾಗ ಏನು ಮಾಡಬೇಕು? ಸಿಗ್ನಲ್ ಡಬ್ಲ್ಯೂ ಅಂದರೆ ರೈಟ್. ಫಸ್ಟ್ ಏನು ಮಾಡ್ತೀಯಾ, ಕೌಂಟ್ ಏನಾದರೂ 1 ಇದ್ರೂ ಕೂಡ, ಒಬ್ಬ ರೀಡರ್ ಇದ್ರೂ ಕೂಡ ನೀನು ವೆಯ್ಟ್ ಮಾಡ್ತೀಯ ಎಲ್ಲಿವರೆಗೂ? ಪ್ರತಿಯೊಬ್ಬರು ಕೂಡ ಓದಿ ಮುಗಿಸಿ ಹೋಗಾದ್ಮೇಲೆ ರೀಡರ್ಸಿನ ಸಂಖ್ಯೆ 0 ಆದ ತಕ್ಷಣ ನೀನು ಸಿಗ್ನಲ್ ಡಬ್ಲ್ಯೂ ಅಂದರೆ ರೈಟ್ ಮಾಡೋದಕ್ಕೆ ಸಿಗ್ನಲ್ ಮಾಡ್ತಾ ಹೋಗ್ತೀಯ. ಸೊ ಇಷ್ಟನ್ನು ಎಕ್ಸಾಮಲ್ಲಿ
ರೀಡರ್ ರೈಟರ್ ಪ್ರಾಬ್ಲಮ್ ಬಗ್ಗೆ ಕೇಳಿದ್ರೆ ಬರೆದ್ರೆ ಸಾಕು, ಈಸಿಯಾಗಿ ಔಟ್ ಆಫ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.